ಬದಲಾವಣೆಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳನ್ನ ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಬಿಜೆಪಿಯವರು ಸಹ ನಮ್ಮ ಆಗ್ರಹಗಳಿಗೆ ಅಷ್ಟೇನು ಕಿವಿ ಕೊಡ್ತಾ ಇಲ್ಲ. ಬಹುಶಃ ಅವ್ರ ಹೋರಾಟಕ್ಕೆ ಅವರೇ ಆಹ್ವಾನ ಕೊಡ್ತಾರೆ ಅಂತಂದೇಳಿ ನಾವು ಮಾಡ್ತೀವಿ. ಮುಂದೆ ಬೈಕಟ್ ಬಿಜೆಪಿ ಅಂತಂದ್ರೆ ಇಡೀ ನಮ್ಮ ಸಮಾಜ ಹಿಂದೆ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಇಡೀ ಬಿಜೆಪಿ ಚರಿತ್ರೆ ಎಲ್ಲ ಚರಿತ್ರೆಯನ್ನು ನೀವು ಬೇಕಾದ್ರೆ ನೋಡ್ರಿ. ಎಂದೂ ಸಹ 3-4 ಲಕ್ಷ ಜನ ವಾಲಂಟಿಯರ್ಸ್ ಸೇರಿಸಿ ಹೋರಾಟ ಮಾಡಿದ ಚರಿತ್ರೆ ಇಲ್ಲ. ರಾಯಚೂರಿನಲ್ಲಿ ನಡೆದಂಥ ರಾಜೇಗೌಡ ನೇತೃತ್ವದಲ್ಲಿ ನಡೆದಂಥ ಎಸ್ ಟಿ ಸಮಾವೇಶ, ಅದಾದ್ಮೇಲೆ ಬಳ್ಳಾರಿಯಲ್ಲಿ ಒಂದು 7-8 ಲಕ್ಷ ಜನ ಸೇರಿ ನಡೆದಂಥ ಸಮಾವೇಶ ಹೇಳ್ಬಿಟ್ರೆ ಕರ್ನಾಟಕದಲ್ಲಿ ಬಿಜೆಪಿ ಅಂತ ದೊಡ್ಡ ಸಮಾವೇಶದ ಚರಿತ್ರೆ ಇಲ್ಲ. ಅವತ್ತೇನೆ ನಾನು ಶ್ರೀರಾಮುಲ್ಗೆ ಆ ಮಾತು ಹೇಳಿದ್ವಿ. ಅಷ್ಟು ದೊಡ್ಡ ಸಮಾವೇಶ ನೋಡಿ, ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದು ನಾನೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಟ್ಟು ನೋಡಿ, ಇಷ್ಟು ಜನಸಮೂಹ ನೋಡಿ ನಿಮ್ಮವರೇನೆ ಉಪಮುಖ್ಯ ಸ್ಥಾನ ತಪ್ಪಿಸಿದ್ರು. ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಗಣಿಗೆ ಊಟ ಇಡ್ತಾರೆ, ಮಸಾಲೆ ಹರಿತಾರೆ, ಸ್ವಲ್ಪ ಹುಷಾರಾಗಿರು ಅಂತ ನಾವು ಅವತ್ತು ಹೇಳಿದ್ವಿ. ನಾವು ಜನಾರ್ದನ್ ರೆಡ್ಡಿ ಅವರ ಉಚ್ಚಾಟನೆ ಆಗ್ರಹ ಮಾಡಿದ್ರೆ ಏನಾದ್ರು ಡೆಡ್ಲೈನ್ ಕೊಡ್ತೀರಾ ಬಿಜೆಪಿ ನಾಯಕರಿಗೆ? ಸರ್, ಡೆಡ್ಲೈನು ಇನ್ನೂ ಒಂದು ವಾರದವರೆಗೂ ನಾವು ಕಾಲಾವಕಾಶ ಕೊಡ್ತೀವಿ. ನಾವು 5 ಹೈಕಮಾಂಡ್ ಮೇಲೆ ಡಿಸೈಡ್ ಆಗೈತೆ. ಇದೆಲ್ಲಕ್ಕೂ ಸಹ ಅವರು ತಲೆದಂಡ ತೆಗೆಯಕ್ಕೆ ಹೋಗಿದ್ದಾರೆ. ನಮಗೆ ಮಾನಹಾರನ ನಮ್ಮ ಸ್ವಾಭಿಮಾನ ಕಟ್ಕೊಡ್ಬೇಕಂತ ಅಂದರೆ ಕೇಂದ್ರದಲ್ಲಿ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ. ಇಲ್ಲಿವರೆಗೂ ಬಿಜೆಪಿ ತನ್ನ ಚರಿತ್ರೆಯಲ್ಲಿ ಯಾವತ್ತೂ ಸಹ ಎಸ್ ಟಿ ವರ್ಗದವರು ರಾಜ್ಯಸಭೆ ಸದಸ್ಯರನ್ನ ಮಾಡಿಲ್ಲ. ಹಾಗಾಗಿ ರಾಜ್ಯಸಭೆ ಸದಸ್ಯರನ್ನ ಮಾಡಿ ಈ ಸಮುದಾಯದ ಋಣ ಸಂದಾಯವನ್ನು ತೀರಿಸಿ ಅವ್ರನ್ನ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು. ಅವರೇನೋ ಒಂದು ವೇಳೆ ತಗೊಳ್ಳಿಲ್ಲ ಅಂತ ಅಂದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಅಂತ ಅಂದರೆ ಬೈಕಟ್ ಬಿಜೆಪಿ. ಕೇಂದ್ರದ ಮಂತ್ರಿ ಮಾಡಿದ್ರೆ ಆಗಿರೋ ಅವಮಾನ ಸರಿಯಾಗುತ್ತಾ? ಈಗ ನಮಗೆ ನೋವಿದೆ. ಈಗ ನಮಗೆ ಆಗಿದೆ, ಅವಮಾನಗಳಾಗಿದ್ದಾವೆ. ಆಮೇಲೆ ಪರಿಹಾರನೂ ಬೇಕಲ್ಲ, ನಾವು ಬದುಕನ್ನು ಕಟ್ಕೋಬೇಕಲ್ಲ. ಧ್ವನಿಯಿಂದ ನಮ್ಮ ನೋವುಗಳು ಯಾರ ಹತ್ರ ಕೇಳದ ಇರೋರೊಬ್ಬನ್ನೇನೆ ನೀವು ಮೂಲೆ ಗುಂಪು ಮಾಡಕ್ ಕೊಡ್ರಿ. ಮೂಲೆ ಗುಂಪು ಮಾಡೋದು ಬೇಡ, ಅಧಿಕಾರನ ಕೊಡ್ರಿ, ನಮ್ಮ ಬದುಕನ್ನ ಕಟ್ಕೊಂತೀವಿ ಅಂತ ಕೇಳಂತ ಸರ್. ಇದು ಅಂದ್ರೆ ಅಲ್ಲಿ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಅಧಿಕಾರಕ್ಕೋಸ್ಕರನೇ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಸಂದೇಶ ಕಾಣ್ತಾ ಇದೆ ಸರ್. ಅಧಿಕಾರಕ್ಕೋಸ್ಕರ ಅಂತಂದಲ್ಲ, ರಾಜಕಾರಣ ಮಾಡದೇನೆ ಅಧಿಕಾರಕ್ಕೋಸ್ಕರ. ಅದರಲ್ಲೇನು ಮುಚ್ಚುಮರ ಏನಿಲ್ಲ. ರಾಜಕಾರಣಕ್ಕೆ ಬಂದಿರೋದು ಅಧಿಕಾರನೇ. ಸರ್, ಸೋತಿರೋ ಲಕ್ಷ್ಮಣ್ ಸವದಿ ಅವರನ್ನು ಡಿ.ಸಿ.ಎಂ ಮಾಡಿದ್ರು. ಸೊ ಶ್ರೀರಾಮುಲು ಸರ್ ಅವರು 2 ಸಲ ವಿಧಾನಸಭೆ ಲೋಕಸಭೆಯಲ್ಲಿ ಸೋತಿದ್ದಾರೆ. ಅವ್ರಿಗೆ MLC ಆದ್ರೂ ಮಾಡಿ, ಇಲ್ಲ ರಾಜ್ಯಸಭೆ ಮೆಂಬರ್ ಆದ್ರೂ ಮಾಡಿ, ಅವ್ರಿಗೂ ರಾಜಕೀಯ ಒಂದು ಅವಕಾಶ ಕೊಡಬೇಕು ಅಂತ ಮನ್ಮನೆ ಸಿಟಿ ರವಿ ಅವರು ಕೊಟ್ಟಿದ್ದಾರೆ. ಡಿ.ಸಿ.ಎಂ ಮಾಡಿದ್ರಲ್ಲ ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ. ಸಮಯವನ್ನು ಇದಕ್ಕೆ ಬಳಸ್ಕೊಂತ. ಹೌದು ಸರ್, ಇದು ನಮ್ಗೆ ಆಗಿರೋ, ನಾವು ಬಿಜೆಪಿ ಕೊಟ್ಟಿರೋ ಕೊಡುಗೆ, ನಮ್ಗೆ ಆಗಿರೋ ಅವಮಾನ, ಇವೆರಡಕ್ಕೂ ಋಣ ಸಂದಾಯ ಮಾಡಿ ಅಂತಲೇ ಕೇಳ್ತಿದ್ವಿ. ಅಧಿಕಾರ ಕೊಡೋದ್ರ ಮುಖಾಂತರ ಋಣ ಸಂದಾಯ ಮಾಡಿ ಅಂತಲೇ ಕೇಳ್ತಿದ್ವಿ. ಸಮರ್ಥರಿದ್ದಾರೆ ಸರ್, ನಿಭಾಯಿಸ್ತಾರೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಮಾಡಿ. ಸರ್, ನಮಗೆ ರಾಜ್ಯಾಧ್ಯಕ್ಷರಿಗಿಂತ ಹೆಚ್ಚಾಗಿ ಈಗಾಗಲೇ ರಾಜ್ಯಾಧ್ಯಕ್ಷರು ಆಗ್ದಲೇ ಈ ಬಿಜೆಪಿ ಸರ್ಕಾರಕ್ಕೆ ಏನೇನು ಶಕ್ತಿ ತುಂಬಬೇಕು ಅವೆಲ್ಲ ಶಕ್ತಿಗಳು ತುಂಬಿದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರ ಸ್ಥಾನಕ್ಕಿಂತ ಹೆಚ್ಚಾಗಿ ಅವ್ರಿಗೆ ರಾಜ್ಯಸಭೆ ಸದಸ್ಯರು ಮಾಡಿ ಮಂತ್ರಿಯನ್ನು ಮಾಡಬೇಕು ಅನ್ನೋದು ಸಮುದಾಯದ ಆಗ್ರಹ ಸರ್. ಅವರು ಶ್ರೀರಾಮುಲು ಅವ್ರ ನಿರ್ಣಯ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಅವ್ರಿಗೆ ಶಕ್ತಿ ತುಂಬಿರೋರು, ಇನ್ನೊಂದಷ್ಟು ಶಕ್ತಿ ಅವ್ರಿಗೆ ಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಸಾರು, ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿರುವಂತ ದೊಡ್ಡ ಕ್ರಿಮಿನಲ್ಲು ಜನಾರ್ದನ್ ರೆಡ್ಡಿ. ಒಬ್ಬ ಸುಳ್ಳುಗಾರ, ಸುಳ್ಳು ಸೃಷ್ಟಿ ಮಾಡಿದ್ರೆ ಮತ್ತೆ ಇನ್ನೇ ಸುಳ್ಳು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಅವನ ಹತ್ರ? ನಾನು ಪ್ರಾರಂಭದಲ್ಲೇ ನಾನು ಹೇಳಿದೆ, ಅವನು 7-8 ತಲೆಮಾರಿಗಾಗುವಷ್ಟು ಆಸ್ತಿ ಮಾಡಿದ್ದಾನೆ. ಅವನ ಮೇಲೆ ಈಗ ಆಗಿರೋ ಸೆಕ್ಷನ್ಗಳು ಪ್ರಕರಣಗಳಲ್ಲಿ ಅರ್ಧ ಶಿಕ್ಷೆ ಕೊಟ್ಟರು. ಮುಂದಿನ 7 ತಲೆಮಾರುಗಳು ಕೂಡ ಈ ನೆಲದ ಕಾನೂನಿನಲ್ಲಿ IPC CRPCಗಳಲ್ಲಿ ಶಿಕ್ಷೆ ಆಗಬೇಕು. ಅಷ್ಟು ಕೂಡ ಅವ್ನು ಎಂಥ ಬಂಡ ಅಂದರೆ, ಇನ್ನೂ ನಾಚಿಕೆ ಇಲ್ದಲೇ ಜನಗಳ ಮುಂದ್ಗಡೆ ಮತ ಕೇಳಕ್ಕೆ ಬರ್ತಾನೆ, ಜನಗಳ ಮುಂದೆ ಬರ್ತಾನೆ ಅಂತಂದರೆ ಬೇರೆಯವರಾಗಿರೋ ಸುಸೈಡ್ ಮಾಡ್ಕೊಳ್ಳೋದು. ನಾವೆಲ್ಲ ಹಳ್ಳಿ ಗ್ರಾಮಾಂತರ ಭಾಗದಲ್ಲಿ ಯಾವುದೋ ಪೆಟ್ಟಿ ಅಂಗಡಿ ಒಂದು ಸಾಲ ಇಸ್ಕೊಂಡ್ರೆ ಇವಾಗ ಸಾಲ ತೀರ್ಸೋ ಕಾಲ ಅಂದರೆ ಪಕ್ಕದ ರೋಡಲ್ಲಿ ಹೋಗ್ತೀವಿ. ಇಷ್ಟು ಕೇಸಾದ್ರು ನಿನ್ನೆ ಯಾವುದೋ ಪ್ರಕರಣಕ್ಕೆ ಹೇಳ್ತಾರೆ, ನಾನು CBIಗೂ ಎದುರಲ್ಲ, EDಗೂ ಎದುರಲ್ಲ. ಮತ್ತು ಯಾರಿಗೆ ಎದುರ್ತೀಯ ನೀನು? ಏನಂತ ತಿಳ್ಕೊಂಡಿದ್ದೆ ನೀನಷ್ಟೇ ನೀನು? ಇವನಿಗೆ ದೇಶದ್ರೋಹಿ ಕೇಸುಗಳಾಕಿ ರಾಜ್ಯದಿಂದಲ್ಲ ದೇಶದಿಂದಲೇ ಗಡಿಪಾರು ಮಾಡಬೇಕು. ಇವನು ಭಾರತದ ಈ ನೆಲದಲ್ಲಿ
ಬಹುಸಂಸ್ಕೃತಿ ನೆಲದಲ್ಲಿ ಇಡೀ ಎಲ್ಲೂ ಕಂಡು ದೇಶದಲ್ಲೇ ಕಂಡು ಕೇಳಿರೋದಷ್ಟು ಕರ್ನಾಟಕದಲ್ಲಿ ಸಾಧುರು, ಸಂತರು, ಶರಣರು, ಸತ್ಪುರುಷರು, ಮಹಾಪುರುಷರು ನಡೆದಂಥ ಪುಣ್ಯ ಭೂಮಿನಲ್ಲಿ ಕಾನೂನಿಗೆ ಸವಾಲಾಗ್ತಾನೆ ಅಂತಂದ್ರೆ ಇಂಥವ್ನು ಈ ಮಣ್ಣಲ್ಲಿರೋಕ್ಕೆ ನಾಲಾಯಕ್ಕು. ಇನ್ನು ಮತ್ತೊಮ್ಮೆ ಗಡಿಪಾರು ಮಾಡ್ಬೇಕು ಇವನ್ನ. ಸರ್, ಈಗ ಈ ರಾಜ್ಯಸಭಾ ಸದಸ್ಯರು ಕೇಂದ್ರ ಸಚಿವರು ಕೇಳ್ತಾ ಇದ್ದೀವಿ. ಹೌದು. ಶ್ರೀರಾಮುಲು ಸೋತಾಗಿ ಈ ಬಗ್ಗೆ ಧ್ವನಿ ಎತ್ತಬೇಕಲ್ಲ, ಯಾಕೆ? ಸರ್, ಶ್ರೀರಾಮುಲು ಸೋತಾಗ ಅಂತಂದ್ರೆ ಸೋಲು ಗೆಲುವು ಅದು ಚುನಾವಣೆ ನಿರ್ಣಯಗಳು. ನಮ್ಮ ನೋವಾಗಿರೋದು ಅವರು ನೋವುಗಳನ್ನ ಸಹಿಸ್ಕೊಂಡಿದ್ರು. ಅವಾಗ ಗೆದ್ಬಿಟ್ಟಿದ್ರಲ್ಲ ಸರ್, ಇವಾಗ ಸಂದರ್ಭ ಅಲ್ಲ. ಅಲ್ಲ, ಇದು ನಮಗೆ ಸಂದರ್ಭ, ಅವ್ರಿಗೆ ಅವಮಾನಗಳಾಗಿದ್ದಾವೆ. ನಾವು ಅಪ್ಡೇಟ್ ಲೇಟು, ನಾವೊಂದಿಷ್ಟು ಅಜಾಗೃತ ಜನ ಸಮುದಾಯ. ನಮಗೆ ತಡವಾಗಿ ನಾವು ಲೇಟ್ ಅಪ್ಡೇಟ್. ಹಂಗಾಗೇನೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿ 76ನೇ ಸ್ವತಂತ್ರ ಸುವರ್ಣ ಮಹೋತ್ಸವ ಕಂಡ್ರು ಇನ್ನೂ ಹಿಂಗೆ ನಾವು ಬೀದಿನಲ್ಲಿರೋದು. ಈ ಅಜಾಗೃತ ಸಮುದಾಯವನ್ನು ಭಾಳ ಚೆನ್ನಾಗಿ ನೀಟಾಗಿ ನಾಜೂಕಾಗಿ ಬಳಸ್ಕೊಳ್ಳೋದು ಅವ್ರದ್ದು ಸದ್ಗುಣಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.